ಆಡಳಿತ ಮಾಡ್ತಾರೋರು ಇವರೇ. ಬರೀ ಏನು ಇದ್ರಲ್ಲಿ ಏನು ಮುಚ್ಚುಮರೆ ಏನಿಲ್ಲ. ಆಮೇಲೆ ಇದಕ್ಕೆ ನಾವೇನು ಇದನ್ನ ಭಿಕ್ಷೆ ನಾವು ಹೇಳ್ಬೇಕಾಗಿದೆ. ಎಲ್ಲರೂ ಹೇಳಿದ್ದಾರೆ, ಜಯಂತ್ ಹೇಳಿದಾನೆ, ಭೀಮಾ ಹೇಳಿದಾನೆ, ಎಲ್ಲರೂ ಮಾತಾಡಿದ್ದಾರೆ. ಇದೆಲ್ಲ ನಡೆದಿರೋದು ಅವ್ರ ಆಡಳಿತದಲ್ಲಿ. ಅವರ ಹೆಸರುಗಳಲ್ಲೇ 5,000 ಎಕರೆ ಜಾಗ ಇದೆ. ಅವರ ಜುಡಿಕ್ಷನ್ ನಲ್ಲಿ, ಅವರ ಆಡಳಿತದಲ್ಲಿ, ಅವರ ಒಡೆತನದಲ್ಲಿರುವಂತಹ ಆಸ್ತಿಗಳಲ್ಲೇ ಒಂಥರ ಪೊಲೀಸರು ಈ ಕೆಲಸ ಮಾಡ್ತಾ ಇದ್ದಾರೆ. SIT ಅವರು ಅನ್ಕೊಂಡಿದ್ದಾರೆ ಇದನ್ನ ಮುಚ್ಚಾಕ್ಬಹುದು ಅಂತ. ಖಂಡಿತ ಅಲ್ಲ, ಅವರೇ ಸಿಕ್ಕಾಕೊಂಡಿದ್ದಾರೆ. ಅದರಲ್ಲಿ 3 ಅಧಿಕಾರಿಗಳ ಮೇಲೆ ತುಂಬಾ ಸೀರಿಯಸ್ ಚಾರ್ಜಸ್ ಇದೆ ವಿತ್ ಎವಿಡೆನ್ಸ್. SIT ಇರೋ 3 ಅಧಿಕಾರಿಗಳ ಮೇಲೆ ತುಂಬಾ ಸೀರಿಯಸ್ ಚಾರ್ಜಸ್ ಇದೆ, ಇನ್ಕ್ಲೂಡಿಂಗ್ ಮಹಾಂತಿ ಮೇಲೆ ಕೂಡ DYSP ಗಣಪತಿ ಸತ್ತೋಗಿದಾಗ FIR ಇದೆ ಅವ್ರ ಮೇಲೆ. ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಸೊ ನಾವ್ ಯಾರೋ ಇವ್ರನ್ನ ಈ ಸಲೀಸಾಗಿ ನಾವೇನ್ ತಗೊಂಡು ನಾವು ನೋಡ್ತಾ ಇಲ್ಲ. ಬಟ್ ದೇರ್ ಈಸ್ ಕಂಟ್ರೋಲಿಂಗ್. ಎಲ್ಲ ಒಂದ್ ಕಡೆ ನಮ್ಗೆ ಅನ್ಸುತ್ತೆ ಸರ್ಕಾರದ ಪರವಾಗಿ DK ಶಿವಕುಮಾರ್ ಏನಾದ್ರು SIT ಮೇಲೆ ಒತ್ತಡ ಹಾಕ್ತಾನೆ. ಖಾಲಿ ಡಬ್ಬ ಅಂತ ಹೇಳಿದ್ದ. ಓಕೆ, ಖಾಲಿ ಡಬ್ಬ ಅಂತ ಹೇಳಿದ. ಲಕ್ಷ್ಮೀ ಹೆಬ್ಬಾಳ್ಕರ್ ಖಾಲಿ ಡಬ್ಬ ಅಂತ ಹೇಳಿದ್ರು. ದಿನೇಶ್ ಗುಂಡೂರಾವ್ ಖಾಲಿ ಡಬ್ಬ ಅಂತ ಹೇಳಿದ್ರು. ಜೊತೆನಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ರು ಒಂದಷ್ಟೇ. ಇದೆಲ್ಲ ಅವರ ವಿಚಿತ್ರ ಸ್ಟೇಟ್ಮೆಂಟ್ಗಳು. ಅಸೆಂಬ್ಲಿಲಿ ಒಂಥರ, ಹೊರಗಡೆ ಒಂಥರ. ಇಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವರು ಈ ಒಂದು ಕೇಸನ್ನ ಮುಚ್ಚಾಕಿ ಕೈ ತೊಳ್ಕೊಂಡ ಕಾಯ್ತಿದ್ದಾರೆ. ಫೈನಲಿ ಹೊನ್ನಣ್ಣ ಮನೆ ಹೇಳಿದ್ರು ಆದಷ್ಟು ಜಲ್ದಿ ಗತಿ ಕಾಣಿಸ್ತೀವಿ ಅಂತ. ಏನ್ ಗತಿ ಕಾಣಿಸ್ತೀವಿ? ಮುಚ್ಕಿ ಚಾಕಕ್ಕೆ ಪ್ರಯತ್ನ ಬೀಳ್ತಾರ ಗೊತ್ತಿಲ್ಲ. ಏನೇ ಮುಚ್ಚಕ್ ಪ್ರಯತ್ನ ಬಂದ್ರು ಅಲ್ಲೊಂದು ಶಕ್ತಿ ಅಂತೂ ಇದೆ ಸರ್. ಧರ್ಮಸ್ಥಳದ ಈ ಒಂದು ಸತ್ಯವನ್ನ ಹೊರಗಡೆ ಯಾವ್ದೋ ಒಂದು ಶಕ್ತಿ ಹೊರಗಡೆ ತಗೊಂಡ್ ಬರ್ತಾ ಇದೆ. ನಾ ಯಾರೇ ಪ್ರಯತ್ನ ಬಿಟ್ರು ಅದನ್ನ ಮುಚ್ಚಕ್ಕಾಗಲ್ಲ. ಅದು ಹೊರಗಡೆ ತಂದೆ ತರುತ್ತೆ. ಅದಕ್ಕೆ ಐ ಥಿಂಕ್ ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ಮಂಗ್ಲೇಗೂಡದಲ್ಲಿ ಸಡನ್ ಆಗಿ ಎಲ್ಲಾ ಮುಗಿದೋಯ್ತು ಒಂದು ಸಮಯದಲ್ಲಿ 7 ಪಳವಳಿಕೆ ಸಿಕ್ಕಿದೆ. ಇದಕ್ಕೆ ಉತ್ತರ ಹುಡುಕ್ರ ಏನು ಬೇಡ್ರ. ಈ 7 ಪಳವಳಿಕೆ ಯಾರ್ದು ನಮ್ಗೆ ಉತ್ತರ ಬೇಕು. ಆಮೇಲೆ ಬಾಹುಬಲಿ ಬೆಟ್ಟದಲ್ಲಿ ಇದಕ್ಕಿಂತ ಹೆಚ್ಚಿನ ಪಳವಳಿಕೆಗಳು ಅಲ್ಲಿ ಬಿಸಾಕೋರಂತೆ. ಅದನ್ನ ಭೀಮನೇ ಕ್ಲೇಮ್ ಮಾಡ್ತಾ ಇದ್ದಾನೆ. ಎವಿಡೆನ್ಸ್ ಪ್ರಕಾರ ಕೊಟ್ಟಿದ್ದಾನೆ, ವಿತ್ ವಿಡಿಯೋ ಪ್ರೂಫ್ ಇದೆ. ನೀವು ಅಲ್ಲಿ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಎದುರಿಸಿ ಬೆದರಿಸಿ ರೆಕಾರ್ಡ್ ಮಾಡಿರೋದಲ್ಲ, ಅಥವಾ ಜಡ್ಜ್ ಮುಂದೆ ಹೋಗಿ ಯಾರೋ ಇನ್ಫ್ಲೂಯೆನ್ಸ್ ಮಾಡಿಸಿ ಹೇಳ್ಸಿದ್ದು ಅಲ್ಲ. ಆತನೇ ಸ್ವಇಚ್ಛೆಯಿಂದ 2 ವರ್ಷಗಳ ಹಿಂದೆ ಕೊಟ್ಟಿರುವಂತ ವಿಡಿಯೋಗಳಲ್ಲಿ ಆತನೇ ಹೇಳಿದಾನೆ, ಬಾಹುಬಲಿ ಬೆಟ್ಟ ಇಸ್ ದ ಬಿಗ್ಗೆಸ್ಟ್ ಡೆಪಾಸಿಟರ್ ಆಫ್ ಇಲ್ಲಿಗಲ್ ಬಾಡೀಸ್. ಅಂದ್ರೆ ಅನಧಿಕೃತ ಬಾಡಿಗಳ ಒಂದು ಡೆಪಾಸಿಟ್ ಬಾಹುಬಲಿ ಬೆಟ್ಟ. ಅಲ್ಲಿ ಅಗಿಯೋದೇ ಬೇಡ, ಮೇಲ್ಮೇಲೆ ಬಿಸಾಕಿದ್ದೀವಿ, ತಳ್ಳ ಗಾಡಿಲಿ ಬಿಸಾಕಿದ್ದೀವಿ, ಎಲ್ಲ ಬರ್ತಾ ಇದೆ. ಸೊ ಈ ಒಂದು ಪಾಯಿಂಟ್ ಗಳನ್ನ ಮುಟ್ಟದೆ SIT ಅವರು ಎಲ್ಲ ಒಂದ್ ಕಡೆ ಅದೇ ಉಚ್ಚಾಟವನ್ನ ಮೆರಿತಾ ಇದ್ದಾರೆ. ಕೊಲೆಗಾರನ ಬಚಾವ್ ಮಾಡ್ಲಿಕ್ಕೆ ಸಕಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆಮೇಲೆ ವಿರೋಧ ಪಕ್ಷದವರು ಮತ್ತೆ ಒಂದಷ್ಟು ಜನ ಷಡ್ಯಂತ್ರ ಅಂತ ಹೇಳಿ ಐ ಥಿಂಕ್ ಅಡಿಷನಲ್ ಬರ್ಡನ್ SIT ಮೇಲೆ ಹಾಕರು. SIT ತುಂಬಾ ಕ್ಲಾರಿಫೈ ಆಗಿದೆ, ಯಾವುದೇ ರೀತಿಯ ಎವಿಡೆನ್ಸ್ ನಮ್ಗೆ ಸಿಕ್ಕಿಲ್ಲ. ಏನ್ ಸಮೀರ್ಗೆ ಯಾರೋ ಟೆರರಿಸ್ಟ್ಗಳು ದುಡ್ಡು ಹಾಕಿದ್ರು, ಜಗದೀಶ್ಗೆ ದುಡ್ಡು ಕೊಟ್ರು, ಅದು ಇದು. ಸೊ ಸರ್ ಈ ನಮ್ಗಳಿಗೆಲ್ಲ ಯಾರು ಸಹ ದುಡ್ಡು ಕೊಡ್ತಾರೆ? ಸಮೀರ್ಗೆ ಯಾರು ದುಡ್ಡು ಕೊಡ್ತಾರೆ? ವಿಠಲ್ ಗೌಡಂಗೆ ಯಾರು ದುಡ್ಡು ಕೊಡ್ತಾರೆ? ಕೊಟ್ರೆ ಈ ಮುನ್ನೆ ಮಕ್ಳು ಕೊಡ್ಬೇಕು. ಏನ್ ಕೊಡ್ತಾರೆ? ಕೊಟ್ಟಿದ್ರೆ ಹೇಳ್ಬೇಕು ಏನ್ ಕೊಟ್ಟಿದೀವಿ ಅಂತ. ಎಂತದ್ದು ಇಲ್ಲ. ನಮ್ ಸ್ವಂತ ಇಂಟರ್ನೆಟ್ ಖರ್ಚು ಮಾಡ್ಕೊಂಡು ನಾವು ಮಾತಾಡ್ತಾ ಇರೋದೇ ಹೊರತು ಏನ್ ಆತರ ಷಡ್ಯಂತ್ರ ಅಂತೂ ಆ ಕಡೆ ಅಂತೂ ಇದೆ, 100% ಇದೆ. ಅಂದ್ರೆ TJ ಅಂತೂ ಮತ್ತೆ ದಿನೇಶ್ ಗಾಣಿಗರ್ ಬಂದಾಗ ಏನಾದ್ರು ಇಂಪಾರ್ಟೆಂಟ್ ಏನೋ ಚರ್ಚೆ ಮಾಡಿದ್ರ, ಇನ್ನ ಸಾಕ್ಷಿಗಳೇನಾದ್ರು ನಿಮಗೆ ಕೊಟ್ರ? ಒಂದಷ್ಟು ದಾಖಲೆಗಳು ತಂದು ಕೊಟ್ಟಿದ್ದಾರೆ. ನಮ್ ಟೀಮ್ ವೆರಿಫೈ ಮಾಡ್ತಾ ಇದೆ. ಅದು ಇವ್ರಿಗೆ ಧನಂಜಯ ಅವ್ರು ಕೊಟ್ಟಿದ್ರಂತೆ. ನಮ್ ಕಡೆ ಒಂದಷ್ಟು ಆ ವಿಡಿಯೋಗಳೆಲ್ಲ ನಾನು ರಿಲೀಸ್ ಮಾಡಕ್ ಹೇಳಿದೆ. ಹಳೆ ವಿಡಿಯೋಗಳನ್ನೆಲ್ಲ ರಿಲೀಸ್ ಮಾಡ್ಬಿಡ್ರಪ್ಪ, ಅಟ್ಲೀಸ್ಟ್ ಜನಕ್ಕೆ ಗೊತ್ತಾಗ್ಲಿ. ಈಗ ನ್ಯಾಯಾಲಯದಲ್ಲಿ ನ್ಯಾಯ ಅಂತೂ ಸಿಗುತ್ತೆ. ನಮ್ಗೆ ನ್ಯಾಯಾಲಯದ ಮೇಲೆ ಪೂರ್ಣ ನಂಬಿಕೆ ಇದೆ. ನೆನ್ನೆ ನೋಡಿ ಜಸ್ಟಿಸ್ ನಾಗಪ್ರಸನ್ನ ಅವರು ನನ್ಗೆ ಕೇಳಿದ್ದಾರೆ, ಇಲ್ಲ ಅದು ಭೀಮಂದೆಲ್ಲ ಹೇಳಿಕೆ ಅಂದ್ರೆ ಬಚ್ಚಿಟ್ಟವ್ರು ಇವರು. SIT ಅವ್ರು ಕೊಟ್ಟಿಲ್ಲ. ಸೊ ನೆನ್ನೆ ನೋಡಿ, ನೀವು ಎಲ್ಲಿ ಬೇಕಾದ್ರೆ ಆಟ ಆಡಬಹುದು. ನ್ಯಾಯಾಲಯದ ಮೇಲೆ ಸಂಪೂರ್ಣ ನಂಬಿಕೆ ಕರ್ನಾಟಕದ ಜನತೆಗೆ, ನಮ್ಗೆಲ್ಲರಿಗೂ ಇದೆ. ಐ ಆಮ್ ಶ್ಯೂರ್ ಜಸ್ಟಿಸ್ ವಿಲ್ ಬಿ ಸರ್ವ್ಡ್. ನಮ್ಗೆ ಲೇಟ್ ಆದ್ರೂ ಪರವಾಗಿಲ್ಲ, ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋದು ನಮ್ಗೆ ನಂಬಿಕೆ ಇದೆ ಸರ್. ಫೈನಲ್ ಆಗಿ ಆಕ್ಚುಲಿ ಜನಕ್ಕೆ ಎಲ್ಲೋ ಒಂದ್ ಕಡೆ ಸತ್ಯ ಏನು ಅನ್ನೋದು ಆಲ್ಮೋಸ್ಟ್ ಕೆಲವರು ಊಹೆ ಮಾಡ್ಕೊಂಡಿದ್ದಾರೆ. ಈಗ ಏನು ಈ ಬರ್ತಕ್ಕಂಥ ವಿಡಿಯೋಗಳು, ಇಲ್ಲಿ ನಡೀತಕ್ಕಂಥ ಚರ್ಚೆಗಳು, ಷಡ್ಯಂತ್ರ ಅನ್ನೋದು ಒಂದ್ ಕಡೆ ಆರೋಪ. ಈ ಆರೋಪಗಳನ್ನೆಲ್ಲ ಗಮನಿಸಿದಾಗ ಒಂದಿಷ್ಟು ಜನಗಳಿಗೆ ಸತ್ಯ ಏನಿರಬಹುದು ಅನ್ನೋದು ಆಲ್ರೆಡಿ ಊಹೆ ಮಾಡ್ಕೊಂಡಿದ್ದಾರೆ. ಬಟ್ ಫೈನಲ್ ಆಗಿ ಸರ್, ಕಾನೂನು ಮುಖಾಂತರ ನಿಜವಾಗ್ಲೂ ಸತ್ಯ ಹೊರಗಡೆ ಬರುತ್ತೆ ಅನ್ನೋ ಒಂದು ವಿಶ್ವಾಸ ಇದೆಯಾ? 100% ಸರ್. ಈ ದೇಶದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಕಟಕಟೆಯಲ್ಲಿ ತಗೊಂಡ್ಬಂದು ನಿಲ್ಸಿದಂತ ದೇಶ ಇದು. ಇದೇ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಅರೆಸ್ಟ್ ಮಾಡಿ CM ಆಗಿದ್ದ ಜೈಲ್ ಕಳಿಸಿದಂತ ವ್ಯವಸ್ಥೆ ಇದು. ಹಾಗಾಗಿ ಖಂಡಿತವಾಗಿ ಬೇರೆ ಏನು ಬೇಡ ಸರ್, ಲೇಟೆಸ್ಟ್ ಆಗಿ ನೋಡೋಣ. ಒಬ್ಬ ಪ್ರಜ್ವಲ್ ರೇವಣ್ಣನನ್ನ ಕನ್ವಿಕ್ಷನ್ ಕೊಟ್ಟಂತ ವ್ಯವಸ್ಥೆ ನಮ್ಮದು. ಇದಕ್ಕಿಂತ ಉದಾಹರಣೆ ಬೇಕಾ ಸರ್? ಎಷ್ಟು ಪವರ್ಫುಲ್ ಮಾಜಿ ಪ್ರಧಾನಿ ಮೊಮ್ಮಗ, 2 ಬಾರಿ ಮುಖ್ಯಮಂತ್ರಿ ಅಣ್ಣನ ಮಗ, ಸ್ವತಃ ತಂದೆ ಮಿನಿಸ್ಟರ್, ಸ್ವತಃ MP, ಆದರೂ ಕನ್ವಿಕ್ಷನ್ ಆಯ್ತು. ಐ ಡೋಂಟ್ ಗೆಟ್ ಇನ್ ಟು ದ ಡೆಪ್ತ್ ಆಫ್ ದ ಕೇಸ್, ಬಟ್ ದೇರ್ ಈಸ್ ಅನ್ ಎಕ್ಸಾಂಪಲ್, ದೇರ್ ಈಸ್ ಅನ್ ಪ್ರೆಸಿಡೆಂಟ್. ಒಂದು ಉದಾಹರಣೆ ಇದೆಯಾ? ಸೊ ನಾವು ಯಾವುದೇ ಕಾರಣಕ್ಕೂ ಸರ್ಕಾರ ಮೋಸ ಮಾಡ್ಬೋದು ಸರ್, ಅಧಿಕಾರಿಗಳು ಮೋಸ ಮಾಡ್ಬೋದು ಸರ್.
ನ್ಯಾಯಾಲಯ ಖಂಡಿತ ಯಾವತ್ತೂ ಮೋಸ ಮಾಡಲ್ಲ. ನ್ಯಾಯಾಲಯ ನ್ಯಾಯದ ಪರವಾಗಿರ್ತದೆ, ಜನರ ಪರವಾಗಿರ್ತದೆ. ಖಂಡಿತವಾಗಿ ನಮಗೆ ನ್ಯಾಯ ಸಿಗುತ್ತೆ. ಯಾಕಂದ್ರೆ ನ್ಯಾಯಾಲಯಗಳು ನೋಡಿದೆ. ಈಗ ನೇಪಾಳದಲ್ಲಿ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ಗೆ ಬೆಂಕಿ ಇಟ್ರು, ಮಿನಿಸ್ಟರ್ಗಳನ್ನ ಹೊಡೆದಾಕಿದ್ರು. ಆ ಗತಿ ನಮ್ಗೆ ಬರಬಾರದು ಅನ್ನೋದಾದ್ರೆ ಎಲ್ಲರೂ ಕೂಡ ಎಲ್ಲ ವ್ಯವಸ್ಥೆ, ಎಲ್ಲ ಅಂಗಗಳು, ಸರ್ಕಾರ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಎಲ್ಲರೂ ಕೂಡ ಸಕ್ಷಮವಾಗಿ ಕೆಲಸ ಮಾಡ್ತದೆ. ನ್ಯಾಯ ಸಿಗುವಂತ ಕೆಲಸ ಎಲ್ಲರೂ ಮಾಡ್ತಾರೆ ಅಂತ ನಂಬಿಕೆ ನಂಗಂತೂ ಖಂಡಿತ ಇದೆ ಸರ್. ಖಂಡಿತವಾಗಿ ಧರ್ಮಸ್ಥಳದ ಕೇಸಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ನ್ಯಾಯಾಲಯಕ್ಕೆ ಸಾಕ್ಷಿಗಳು ಬೇಕು. ಸೊ ಆ ಸಾಕ್ಷಿಗಳೆಲ್ಲ ಇದೆಯಾ? ಡೆಫಿನೆಟ್ ಆಗಿ ಸರ್. ಈಗ ಏಳು ಪಳವಳಿಕೆ ಸಿಕ್ಕಿದೆ ಸರ್. ಯಾವ ಸಾಕ್ಷಿ ಸರ್ ಅದು? ಒಂದು ಮೂಳೆ ಸಿಕ್ಕರನೆ ಸರ್ ಬಿಡಲ್ಲ, ಒಂದು ಮೂಳೆ ಸಿಕ್ಕರನೆ ಬಿಡಲ್ಲ ಸರ್. ದಟ್ಸ್ ಬಿಗ್ಗೆಸ್ಟ್ ಎವಿಡೆನ್ಸ್. 7 ಸ್ಕೆಲಿಟನ್ ಸರ್. ಯಾರು ಸರ್ ಇದು? ದ ಬಿಗ್ಗೆಸ್ಟ್ ಬರ್ಡನ್ ಆನ್ SIT. ಈಗ SIT ಪ್ರೂವ್ ಮಾಡ್ಬೇಕಾಗತ್ತೆ 7 ಜನ ಯಾರ್ದು ಅಂತ. ಬಂಗ್ಲೆ ಗುಡ್ಡಕ್ಕೆ ಅವ್ನು ಹೇಳವನೆ, ಬಂಗ್ಲೆ ಗುಡ್ಡದಲ್ಲಿ ಸೀಸ್ ಮಾಡಿ ಅಂತ. SIT ಅವ್ರು ಹೋಗಿಲ್ಲ. ಆಮೇಲೆ ಯಾವುದೇ ಇಲ್ಲಿವರೆಗೂ ಐ ಥಿಂಕ್ ಬಾಲನ್ ಅವರೆಲ್ಲ ನೋಡಿದೆ ನಾನು. ಸುಪ್ರೀಂ ಕೋರ್ಟ್ಗೆ ಹೋಗೋದ ಬೇಡ ಸರ್, ಹೈಕೋರ್ಟ್ ಅಲ್ಲೇ ಒಂದು ರಿಟ್ ಹಾಕಿದ್ರೆ ಆಯ್ತು. ಅಂದ್ರೆ ಏನೋ ಇನ್ನು ಪಬ್ಲಿಕ್ ಇಂಟ್ರೆಸ್ಟ್ ಒಂದಷ್ಟು ಜನ ಲಾಯರ್ಸ್, ನಾನು ಎಲ್ಲ ನಮ್ಮ ವಕೀಲರ ಮಿತ್ರರಲ್ಲಿ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಕರ್ನಾಟಕದ ಜನತೆ ವೆಯ್ಟ್ ಮಾಡ್ತಾ ಇದಾರೆ. ಲಾಯರ್ ತಮ್ಮ ಪವರ್ಗಳನ್ನ ತೋರಿಸ್ಬೇಕು. ನಾವೆಲ್ಲ ಸಣ್ಣವರು, ನಾವೆಲ್ಲ ಧ್ವನಿ ಮಾಡ್ತಾ ಇದೀವಿ. ಜೊತೆ ಕೈ ಜೋಡಿಸಿದ್ರೆ ಒಂದು ರಿಟ್ ಹಾಕಿ ಡೇ ಟು ಡೇ ಬೇಸ್ ಮೇಲೆ SITಗೆ ಲೆಕ್ಕಾಚಾರವನ್ನ ಕೇಳ್ಬೋದಾ ನಮ್ಮ ಹೈಕೋರ್ಟ್ ಮುಖಾಂತರ? ನಮ್ಮ ಹೈಕೋರ್ಟ್ ಅವ್ರು ಏನ್ ಬೇಡ ಅಂತ ಹೇಳಲ್ಲ. ನ್ಯಾಯಮೂರ್ತಿಗಳು ಖಂಡಿತವಾಗಿ ಕೂತ್ಕೊಂತಾರೆ, ತಗೊಂಬರ್ರ ಲೆಕ್ಕಾಚಾರ SIT ಅಂತ ಕೇಳ್ತಾರ. ಈಗ ಸಿದ್ದರಾಮಯ್ಯ ಕೇಳ್ಬೇಕು, DK ಶಿವಕುಮಾರ್ ಕೇಳಿ, ಹೋಮ್ ಮಿನಿಸ್ಟರ್ ಕೇಳ್ಬೇಕು. ರಿಟ್ ಹಾಕ್ಬಿಟ್ರೆ ಎಲ್ಲ ಪವರ್ ಅಲ್ಗೊಟ್ಟಾಗತ್ತಾ? ನಮ್ ನ್ಯಾಯ ನಮ್ಮ ಅಡ್ವೊಕೇಟ್ಸ್ಗಳು ಸ್ವಲ್ಪ ದೊಡ್ಡ ಮನ್ಸು ಮಾಡ್ಬೇಕು. ಶ್ರೀಮಂತರ ಪರವಾಗಿ ಅಲ್ಲ, ಬಡವ್ರ ಪರವಾಗಿನೂ ಒಂದಷ್ಟು ಜನ ನಿಂತ್ಕೊಂಡ್ರೆ ನಮಗೂ ಕರ್ನಾಟಕದಲ್ಲಿ ಏನಪ್ಪಾ ಗಾಂಧಿಯನ್ಸ್, ಅಡ್ವೊಕೇಟ್ಸ್ ಆಫ್ ಗಾಂಧಿಯನ್ ಫಿಲಾಸಫಿ ಅವ್ರು ಇದಾರೆ ಅಂತ ನಮಗೂ ಅನ್ಸುತ್ತೆ. ಜನರಿಗೂ ಖುಷಿ ಆಗುತ್ತೆ. ಐ ರಿಕ್ವೆಸ್ಟ್, ನಾನು ಯಾರೇ ಹೆಸರು ಹೇಳಕ್ ಇಷ್ಟ ಇಲ್ಲ, ಬಟ್ ಐ ರಿಕ್ವೆಸ್ಟ್ ದ ಅಡ್ವೊಕೇಟ್ಸ್ ಫೆಟರ್ನಿಟಿ ಟು ಜಾಯಿನ್ ಹ್ಯಾಂಡ್ಸ್ ಇನ್ ಫೈಲಿಂಗ್ ಎ ರಿಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ಈ SITನ ಟೇಕ್ ಓವರ್ ಮಾಡಬೇಕು ಸರ್. SIT ಹೈಕೋರ್ಟ್ಗೆ ಲೆಕ್ಕಾಚಾರ ಕೊಡೋ ಮಟ್ಟಕ್ಕೆ ನಾವು ತಗೊಂಬಂದ್ರೆ ಖಂಡಿತವಾಗಿ ನಮ್ ನ್ಯಾಯ ಸಿಕ್ಕೇ ಸಿಗುತ್ತೆ. ಈಗ ಪಾಪ ಅವ್ನು ಯಾರೋ ಅವನು ತುಕಾರಾಮ್ ಮತ್ತೆ ಇವರು ನಮ್ಮನ್ನ ಸಾಕಿ ನೋಡಿ ಸರ್. ನಾವು ಭೀಮಾ ಉಣ್ತಾರದು ನೋಡಿದೀವಿ ಅಂತ ಹೇಳಿದ್ರೆ, ಇಲ್ಲ ಬೇಡ ನೀವು ಹೋಗಿ ಅಂತಾರಂತೆ SIT ಅವರು ಹೈಕೋರ್ಟ್ಗೆ ಹೋಗಿ ರಿಟ್ ಹಾಕಿ ನಾವು ನೋಡಿದೀವಿ ಅಂತ ಅವ್ರ ಹತ್ರ ಪ್ರೂವ್ ಮಾಡಿ ಅಲ್ಲಿಂದ ಡೈರೆಕ್ಷನ್ ತರೋ ಮಟ್ಟಕ್ಕೆ SIT ಅವ್ರು ಅಂತಂದ್ರೆ, SIT ಯಾರು ಕೆಲಸ ಮಾಡ್ತಾ ಇದಾರೆ? ಕೊಲೆಗಾರರು ಕೆಲಸ ಮಾಡ್ತಾವ್ರೆ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನನಗೆ ಯಾರೋ ಹೇಳಿದ್ರು 2,000 ಕೋಟಿ ಪೇಮೆಂಟ್ ಆಗಿದೆ ಅಂತ. ಇದು ಚಾರ್ಜಸ್ ಗೊತ್ತಿಲ್ಲ. ಯಾಕಂದ್ರೆ ಇವ್ರು ಮಾಡ್ತಾರ ಕೆಲಸ, ಅಲಿಗೇಷನ್ಸ್ ಎರಡು ಮ್ಯಾಚ್ ಆಗ್ತಾ ಇದೆ. 2,000 ಕೋಟಿ ಆಗಿದೋ 2 ಕೋಟಿ ಆಗಿದೆಯೋ, ಬಟ್ ಅಮಿತ್ ಶಾ ಅಂತೂ SIT ಅವ್ರಿಗೆ ಆಗಿದೆ, ಅದಕ್ಕೋಸ್ಕರ ಈ ರೀತಿ ಕೆಲಸ. ಪಾಪ ಇವನು ಜಯಂತ್ ಹೇಳ್ತಾನೆ, ಸಾರ್ ಅಲ್ಲಿ ಪೂರ್ತಿ ಓಡಾಡ್ಬಿಟ್ರೆ ಗಾಬರಿ ಇಡ್ತಾರೆ ಸರ್ SIT ಅವರು. ಅಷ್ಟು ಬೈತಾರೆ, ಅಷ್ಟು ಗದರಿಸ್ತಾರೆ. ಏನೋ ನಮ್ಮನ್ನೆಲ್ಲ ಒಂಥರ ಈ ಪಾಕಿಸ್ತಾನಿಗಳ ತರ ನೋಡ್ತಾರೆ ಅವರು SIT ಅವರು ಅಂತಾನು. ದಿಸ್ ಇಸ್ ದ ವರ್ಡ್ ವಾಟ್ ಜಯಂತ್ ಯೂಸ್ಡ್. ತುಂಬಾ ಅಲ್ಲಿ SIT ಅವರು ನ್ಯಾಯದ ಪರವಾಗಿ ಖಂಡಿತ ಕೆಲಸ ಮಾಡ್ತಾ ಇಲ್ಲ ಸರ್. ಎಲ್ಲೋ ಒಂದ್ ಕಡೆ ಅನ್ಯಾಯದ ಪರವಾಗಿ ಕೆಲಸ ಮಾಡ್ತಾ ಇದಾರೆ. ಆದ್ರೂ ಕೂಡ ನ್ಯಾಯ ಇದೆ ಸರ್. ಅವ್ರು ಮಾಡ್ತಾರ ತಪ್ಪುಗಳೇ ಇವಾಗ ನಮ್ಗಳಿಗೆ ಅದು ಮತಿಗೆ ಒಂದು ಲಕ್ಕಿ, ಒಂಥರ ನಮ್ಗೆ ಮಿರಾಕಲ್ ತರ ಸಿಕ್ಕಾಕಂತ ಅವ್ರೆ. ನೋಡಿ SIT ನಲ್ಲಿ ಇರೋನು ಅಡ್ವಾನ್ಸ್ ಮಾಡ್ತಾರಂತೆ 6,000 ಕೋಟಿ ರೂಪಾಯಿ ಲ್ಯಾಂಡ್ಗೆ ಸರ್. ಈ ಟೈಮ್ ಅಲ್ಲಿ 6,000 ಕೋಟಿ ರೂಪಾಯಿ, ಅವ್ನು ಪೂರ್ತಿ ರಿಟೈರ್ಡ್ ಆದ್ರೂ ಕೂಡ 2 ಕೋಟಿ ಆಗಲ್ಲ ಸರ್. 6,000 ಕೋಟಿ ರೂಪಾಯಿ ಲ್ಯಾಂಡ್ಗೆ ಅಡ್ವಾನ್ಸ್ ಮಾಡಿದಾನೆ ಅಂತಂದ್ರೆ, ಡೋಂಟ್ ಯು ಥಿಂಕ್ ದೇರ್ ಈಸ್ ಎ ಅಲ್ಲಿ ಇನ್ಫ್ಲೂಯೆನ್ಸ್ ಆಗಿದೆ, ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಅನ್ಸಲ್ವಾ? ನಮ್ಗೆ ವಿತ್ ರೆಕಾರ್ಡ್ ಇದೆ. ನನಗೆ ತಿಳಿಸಿದವರು ವಾಯ್ಸ್ ರೆಕಾರ್ಡ್ ಇದೆ ನನ್ನ ಹತ್ರ. ಐ ಕೆಪ್ಟ್ ದ ಡೀಟೇಲ್ಸ್. ಸೊ ಹಂಗಾಗಿ ಹೊಸನಗರದಲ್ಲಿ ಇವನು ಯಾರೋ ನಮ್ಮ ಮಂಜು ಇದ್ದಿದ್ದು. ಸೊ ಹೊಸನಗರದಲ್ಲಿ ಅಲ್ಲೊಬ್ರು ಯಾರೋ ಒಬ್ರು ಸೀಮಾ ಅಂತ ಅಲ್ಲೊಬ್ರು ಫೋನ್ ಮಾಡಿದ್ರು, ಸರ್ ಇವ್ನ ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ, ಈತಂದೆಲ್ಲ ಬ್ಯಾಕ್ ಗ್ರೌಂಡ್ ಈ ತರನೇ ಇದೆ ಅಂತೇಳಿ. ಸೊ ಹಾಗಾಗಿ ಸರ್ ಒಂದಷ್ಟು ಬ್ಲಾಕ್ ಶಿಪ್ಸ್ ಇರೋದಂತೂ ನಿಜ. SIT ನಲ್ಲಿ ಬ್ಲಾಕ್ ಶಿಪ್ಸ್ ಇದೆ. ನಾನು ಪೂರ್ತಿ SIT ನ ಬ್ಲೇಮ್ ಮಾಡ್ತಾ ಇಲ್ಲ. ಒಂದಷ್ಟು ಬ್ಲಾಕ್ ಶಿಪ್ಸ್ ಇದೆ. ಈ ಬ್ಲಾಕ್ ಶಿಪ್ಸ್ ಕೊಲೆಗಾರರಿಗೆ ಕೆಲಸ ಮಾಡ್ತಾ ಇದೆ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಆದ್ರೂ ಬಾಹುಬಲಿ ಬೆಟ್ಟನ ಟಚ್ ಮಾಡಿಲ್ಲ, ಬಂಗ್ಲೆ ಗುಡ್ಡನ್ ಟಚ್ ಮಾಡಿಲ್ಲ. ನೆನ್ನೆ ವಿಠಲನ್ ಬಿಟ್ಟುಬಿಟ್ಟು ಇವರೇ ಹೋಗಿ ಏನೋ ಸ್ಕೀಮ್ ಹಾಕೊಂಡ್ ಬಂದವ್ರೆ. ನೆನ್ನೆ ಸಿಕ್ಕಿದೀನಿ ಏನಾದ್ರು ಎಲ್ಲ ಸುಟ್ಗಿಟ್ ಹಾಕರೋ ಯಾರು ಗೊತ್ತಿಲ್ಲ. AC ತಹಸೀಲ್ದಾರ್ ಹೋಗಿದ್ದು. ಯಾರನ್ನ ನಂಬ್ತೀರ ಇವರು ಅಧಿಕಾರಿಗಳನ್ನ? ಆ ಇದ್ರಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತಿನಲ್ಲಿ ಹಳೆ ರೆಕಾರ್ಡ್ಗಳನ್ನೆಲ್ಲ ನಾಶ ಮಾಡಿ ಹೊಸ ರೆಕಾರ್ಡನ್ನು ಒಬ್ಬನ ಕೈಲಿ ಕುತ್ಕೊಂಡ್ ಬರ್ಸವ್ರೆ. ಪೂರ್ತಿ ಹ್ಯಾಂಡ್ ರೈಟಿಂಗ್ 22 ವರ್ಷದ ಒಬ್ಬಂದೇ ಅಂತೆ. ಈಗ ಗ್ರಾಮ ಪಂಚಾಯತಿಲಿರೋ ರೆಕಾರ್ಡ್ಗಳನ್ನ ನಾಶ ಮಾಡಿ ಹೊಸ ರೆಕಾರ್ಡ್ಸ್ ಕ್ರಿಯೇಟ್ ಮಾಡುವಂತ ಕ್ರಿಮಿನಲ್ಸ್ಗಳು ನೆನ್ನೆ ಬಂಗ್ಲೆಗೂಡದಲ್ಲಿ ಸಿಕ್ಕಂತ, ನೆನ್ನೆ ಹೇಳಿದ್ದೇನು ಅಂತಂದ್ರೆ ಒಂದು 10-12 ಸಿಕ್ಕಂತೆ ಸುಟಾಕವ್ರೆ SIT ಅವ್ರೇನೆ ಅಂತ ಹೇಳ್ತಾರೆ. ಅದ್ ಏನ್ ಹೇಳದ್ ನಾವ್ ಇದಕ್ಕೆ? SIT ಅವರೇ ಕ್ರೈಮ್ ಮಾಡ್ತಾ ಇದ್ರೆ, SIT ಅವರೇ ಸಾಕ್ಷಿ ನಾಶ ಮಾಡ್ತಾ ಇದ್ರೆ, SIT ಅವರೇ ದಿಕ್ ತಪ್ಪಿಸ್ತಾ ಇದ್ರೆ, SIT ಅವರೇ ಕೊಲೆಗಾರ ಪರ ಕೆಲಸ ಮಾಡ್ತಾ ಇದ್ರೆ, SIT ಅವರೇ ಸುಳ್ಳು ಹೇಳಿದ್ರೆ ನಾವ್ ಯಾರು ನಂಬೋದು?
ಹಾಗಾಗಿ ಎಂಟ್ರೆನ್ಸ್ ಅಪ್ಪ ಗೋವಿಂದ ಸರ್ ನಿಂಗೆ ಹೇಳ್ಬಿಟ್ಟು ಸುಮ್ಮನೆ ಆಡ್ಬೇಕಷ್ಟೇ. ಸರ್ ಇಷ್ಟೆಲ್ಲ ಆದ್ರೆ ಮತ್ತೆ ನ್ಯಾಯ ಸಿಗುತ್ತೆ ಅಂತೀರಲ್ಲ ಸರ್? ಸಿಗುತ್ತೆ ಸರ್ ಇದು ಹೇಳ್ತಾರಲ್ಲ ಭಗವಾನ್ ಕಿ ಘರ್ ಮೇ ದೇರ್ ಅಂದೇರ್ ನೈ ಅಂತ. ನಂಗೆ ದೇವ್ರ ಹತ್ರ ಸಮಯ ಹಿಡಿಬಹುದು ಸರ್, ಆದ್ರೆ ಅವ್ನ್ ಮನ್ಸು ಮಾಡಿದ್ರೆ ಈಗ ನೋಡಿದ್ರಿ ನೆನ್ನೆ ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂತ 7 ನಾವ್ ಯಾರು ಊಹೆ ಕೂಡ ಮಾಡಿರ್ಲಿಲ್ಲ 7 ಸಿಕ್ಕುತ್ತೆ ಅಂತ. ಅದು ವಿಠಲ್ ಗೌಡನ ಬಾಯಲ್ಲಿ ಬರ್ತದೆ, ಅವ್ರು ಮಾಜರ್ಗೆ ಹೋಯ್ತಾರೆ, ಅದು ಸಿಕ್ಕಾಕೊಳ್ಳುತ್ತೆ. ಯಾರು ಊಹೆ ಮಾಡಿದ್ರು? ಈಗ ಬಂಗ್ಲೆಗುಡ್ಡಕ್ಕೆ ಅಡಿಷನಲ್ ಗೆ ಬಾಹುಬಲಿ ಬೆಟ್ಟ ಅಂತೆ. ಬಾಹುಬಲಿ ಬೆಟ್ಟ ಈ ಕಡೆ ಕನಿಷ್ಠ ಅವನ ಪ್ರಕಾರ 100 ಪಳವಳಿಕೆ ಇದೆಯಂತೆ, 100 ಇದೆಯಂತೆ. ಸರ್ 100 ಅಂದ್ರೆ ಎಷ್ಟಾಯ್ತು ಸರ್? ಅಲ್ಲಿ 452 ಸಿ ರಿಪೋರ್ಟ್ ಆಗಿದೆಯಲ್ಲ, ಸಿಕ್ಕೇ ಇಲ್ಲ ಅಂತ. ಆ 462 ಸಿ ರಿಪೋರ್ಟ್ ಬಂಗ್ಲೆಗುಡ್ಡ ಅಂಡ್ ಬಾಹುಬಲಿ ಬೆಟ್ಟ ಮ್ಯಾಚ್ ಆಗ್ತವೆ. ಅಲ್ಲಿ ಏರ್ ಮಿಸ್ ಆಗೋರ ಇವ್ರು ಕೊಲೆ ಮಾಡಲ್ ಬಿಸಾಕವ್ರೆ. ಸಿಂಪಲ್ ಸರ್ ಇದೇನ್ ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ. SIT ಅವ್ರು ನಮ್ಮನ್ನ ದಿಕ್ ತಪ್ಪಿಸ್ತಾವ್ರೆ. ಇವ್ರು ಯೂನಿಫಾರ್ಮ್ ಹಾಕೊಂಡು ಸುಮ್ನೆ ವಾಕಿ ಟಾಕಿಗಳು ಇಟ್ಕೊಂಡು 1-2 ಮೊಬೈಲ್ ಇಟ್ಕೊಂಡು ಶೋಗಳು ಕಟ್ಕೊಂಡು ಇವೆಲ್ಲ ಬೇಡ. ಇವೆಲ್ಲ ನೀತಾಚಾರಗಳು ನಾವು ಬೇಜಾನ್ ನೋಡ್ಬಿಟ್ಟಿದೀವಿ. ಈ ಕಿತ್ತೋಗಿರೋ ಕೆಲಸ ಬಿಟ್ಟು ನ್ಯಾಯಯುತವಾಗಿ ಕೆಲಸ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಇವತ್ತೆಲ್ಲ ನಾಳೆ SIT ನಲ್ಲಿರುವ ಬ್ಲಾಕ್ ಶೀಪ್ಸ್ ಜೈಲ್ಗೆ ಹೋಗೋದಂತೂ ಗ್ಯಾರಂಟಿ ಸರ್. ಅದನ್ನ ತಪ್ಸಕ್ ಯಾರ ಕೈಲೂ ಆಗಲ್ಲ.